ಮಿತ್ರರೇ ನಮಸ್ಕಾರ. ಮಿತ್ರರೇ, ದೇಶದಲ್ಲಿ ಎಲ್ಲೇ ಚುನಾವಣೆ ಆದರೂ ಕೂಡ ಆ ಬಗ್ಗೆ ಬರುವಂತಹ ಚುನಾವಣಾ ಪೂರ್ವ ಸಮೀಕ್ಷೆಗಳು ಮತ್ತು ಚುನಾವಣೋತ್ತರ ಸಮೀಕ್ಷೆಗಳು ಇದ್ರ ಬಗ್ಗೆ ಎಲ್ಲ ನಿಮಗೆ ನಾನು ಮಾಹಿತಿ ಕೊಡ್ತಾ ಇರ್ತೀನಿ. ನಿನ್ನೆಯೂ ಕೂಡ ಅಸ್ಸಾಂ ಚುನಾವಣೆಯ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ನೀವೇನಾದರೂ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋ ನೋಡಿ ಮುಗಿತಿದ್ದ ಹಾಗೆ ಅದನ್ನು ಕೂಡ ನೋಡಿ. ಈ ಚುನಾವಣಾ ಸಮೀಕ್ಷೆಗಳಿಗೆ ಯಾಕೋಸ್ಕರವಾಗಿ ಮಹತ್ವ ಕೊಡಲಾಗುತ್ತೆ ಕೇಳಿದ್ರೆ, ಇದರಲ್ಲಿ ಬರುವಂತಹ ನಂಬರ್ಸ್ ಇದೆಯಲ್ಲ, ಇದು ಯಾವುದೂ ಕೂಡ ಇಂಪಾರ್ಟೆಂಟ್ ಅಲ್ಲ. ಯಾಕೆಂದ್ರೆ ಅಲ್ಲಿ ಹೇಳದಂತಹ ನಂಬರೇ ಎಕ್ಸಾಕ್ಟ್ ಆಗಿ ಬರೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಈ ಸಮೀಕ್ಷೆಗಳಿಂದ ನಾವೇನು ತಿಳ್ಕೊಳ್ಬಹುದು ಕೇಳಿದ್ರೆ, ಜನರ ಮೂಡ್ ಯಾವ ರೀತಿಯಾಗಿದೆ, ಯಾರು ಗೆಲ್ಲಬಹುದು, ಟ್ರೆಂಡ್ ಹೇಗಿದೆ, ಇದೆಲ್ಲವೂ ಕೂಡ ನಮಗೊಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಯಾಕೆ ಸಮೀಕ್ಷೆ ಬಗ್ಗೆ ಪೀಠಿಕೆ ಹಾಕ್ತಾ ಇದ್ದೀನಿ ಕೇಳಿದ್ರೆ, ಈಗ ನಮ್ಮ ದೇಶದಲ್ಲಿ ನಡೆಯುವಂತಹ ಪ್ರತಿ ರಾಜ್ಯಗಳ ಚುನಾವಣೆ, ಲೋಕಸಭಾ ಚುನಾವಣೆ, ಇದೆಲ್ಲದರ ಬಗ್ಗೆ ಸಮೀಕ್ಷೆ ಬರುತ್ತೆ. ನಾವೆಲ್ಲ ಬಹಳ ಕುತೂಹಲದಿಂದ ವೀಕ್ಷಣೆ ಮಾಡ್ತೀವಿ. ಹಾಗೆ ಕೆಲವೊಂದಷ್ಟು ಅಂತಾರಾಷ್ಟ್ರೀಯ ಚುನಾವಣೆಗಳ ಬಗ್ಗೆಯೂ ಕೂಡ ಭಾರತೀಯರಿಗೆ ಕುತೂಹಲ ಇರುತ್ತೆ. ಈ ಹಿಂದೆ ಅಮೆರಿಕ ಚುನಾವಣೆ ವಿಚಾರದಲ್ಲಿ ಬಂದಂತಹ ಎಲ್ಲಾ ಸಮೀಕ್ಷೆಗಳನ್ನು ನಿಮಗೆ ತಿಳಿಸಿದ್ದೆ. ಕೆನಡಾ ಚುನಾವಣೆಯ ಬಗ್ಗೆಯೂ ಕೂಡ ನಿಮಗೆ ತಿಳಿಸಿದ್ದೆ. ಹಾಗೆ ಪಕ್ಕದ ಪಾಕಿಸ್ತಾನದಲ್ಲಿ ಈ ಹಿಂದೆ ಚುನಾವಣೆ ನಡೀತಲ್ಲ, ಆ ಸಂದರ್ಭದಲ್ಲಿ ಬಂದಂತಹ ಸಮೀಕ್ಷೆಗಳ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿ ಕೊಟ್ಟಿದ್ದೆ. ಸದ್ಯದ ಭಾರತದ ಪರಿಸ್ಥಿತಿ ಹೇಗಿದೆ ಕೇಳಿದ್ರೆ, ಬಾಂಗ್ಲಾದೇಶದಲ್ಲಿ ಏನಾಗುತ್ತೆ, ಬಾಂಗ್ಲಾದೇಶದಲ್ಲಿ ಯಾರು ಅಧಿಕಾರಕ್ಕೆ ಬರ್ತಾರೆ, ಇದು ಕೂಡ ಭಾರತೀಯರಿಗೆ ಬಹಳ ಇಂಪಾರ್ಟೆಂಟ್ ಆಗಿದೆ. ಬಾಂಗ್ಲಾದೇಶದಲ್ಲಿ ಮುಂದಿನ ತಿಂಗಳು ಸಾರ್ವತ್ರಿಕ ಚುನಾವಣೆ ನಡೀತಾ ಇದೆ. ಅಲ್ಲಿ ಭಾರತ ವಿರೋಧಿಗಳು ಅಧಿಕಾರಕ್ಕೆ ಬರೋದಕ್ಕೆ ಬಹಳಷ್ಟು ಹರಸಾಹಸ ಪಡ್ತಾ ಇದ್ದಾರೆ. ಹೀಗಾಗಿ ಭಾರತೀಯರಿಗೂ ಕೂಡ ಇದರ ಬಗ್ಗೆ ಬಹಳ ನಿರೀಕ್ಷೆ ಇದೆ. ಏನಾಗುತ್ತೆ ಬಾಂಗ್ಲಾದೇಶದ ಚುನಾವಣೆ, ಒಂದು ವೇಳೆ ಈ ಬಾರಿಯ ಚುನಾವಣೆಯಲ್ಲಿ ಭಾರತ ವಿರೋಧಿಗಳೇನಾದರೂ ಅಧಿಕಾರವನ್ನು ಗಿಟ್ಟಿಸಿದ್ದೇ ಆದರೆ ಭಾರತಕ್ಕಂತೂ ಸಮಸ್ಯೆ ಆಗುತ್ತಲ್ಲ, ಜೊತೆಗೆ ಅಲ್ಲಿನ ಹಿಂದೂಗಳಿಗೆ ಇನ್ನಷ್ಟು ಸಮಸ್ಯೆಗಳು ಜಾಸ್ತಿ ಆಗ್ತವಲ್ಲ, ಈ ಒಂದು ಆತಂಕ ಭಾರತೀಯರಿಗಿದೆ. ಹೀಗಾಗಿ ಬಾಂಗ್ಲಾದೇಶದ ಚುನಾವಣೆಯನ್ನು ಭಾರತೀಯರು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ನಮ್ಮ ಸರ್ಕಾರವೂ ಕೂಡ ಈ ಚುನಾವಣೆಯ ಬಗ್ಗೆ ಸಾಕಷ್ಟು ಫೋಕಸ್ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಬಾಂಗ್ಲಾದೇಶದಲ್ಲಿ ಒಂದು ಸರ್ವೆ ಬಂದಿದೆ. ಆ ಸರ್ವೆ ಅಚ್ಚರಿಯ ಫಲಿತಾಂಶದ ಬಗ್ಗೆ ಭವಿಷ್ಯ ನುಡಿತಾ ಇದೆ. ಈ ಸಮೀಕ್ಷೆಯನ್ನು ನೋಡಿ ಭಾರತ ಸರ್ಕಾರ ಕೂಡ ಕೊಂಚ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಈ ವಿಡಿಯೋದಲ್ಲಿ ಬಾಂಗ್ಲಾದೇಶದ ಚುನಾವಣಾ ಪೂರ್ವ ಸಮೀಕ್ಷೆಯ ಬಗ್ಗೆ ನಿಮಗೆ ಡೀಟೇಲ್ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಫೆಬ್ರವರಿ 12ನೇ ತಾರೀಕು ಬಾಂಗ್ಲಾದೇಶದಲ್ಲಿ ಸಾರ್ವತ್ರಿಕ ಚುನಾವಣೆ ನಿಗದಿಯಾಗಿದೆ. ಬಾಂಗ್ಲಾದೇಶದಲ್ಲಿ ಒಟ್ಟು 300 ಕ್ಷೇತ್ರಗಳಿದ್ದಾವೆ. ಅಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ 151 ಕ್ಷೇತ್ರವನ್ನು ಗೆಲ್ಲಬೇಕು. ಆದರೆ ಈ ಚುನಾವಣೆ ಘೋಷಣೆಯಾದ ದಿನದಿಂದಲೂ ಕೂಡ ಬಾಂಗ್ಲಾದಲ್ಲಿ ಹಿಂಸಾಚಾರ ಜಾಸ್ತಿ ಆಗ್ತಾ ಇದೆ. ಯಾಕೆ ಕೇಳಿದ್ರೆ, ಕೆಲವರಿಗೆ ಚುನಾವಣೆ ನಡೆಯೋದೇ ಇಷ್ಟ ಇಲ್ಲ. ಈಗಿರುವಂತಹ ವ್ಯವಸ್ಥೆಯೇ ಕಂಟಿನ್ಯೂ ಆಗ್ತಾ ಇರಲಿ, ಯಾಕೆಂತಂದ್ರೆ ನಾವು ಮಾಡಿದ್ದೇ ಆಟ ಅನ್ನುವಂತಹ ಪರಿಸ್ಥಿತಿ ಇದೆಯಲ್ಲ. ಹೀಗಾಗಿ ಚುನಾವಣೆ ಯಾಕೆ ಬೇಕು ಅಂತ ಕೆಲ ಶಕ್ತಿಗಳು ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾವೆ. ಮುಖ್ಯವಾಗಿ ಜಮಾತೆ ಇಸ್ಲಾಮಿ ಅಂತಹ ಸಂಘಟನೆಗಳು, ಜೊತೆಗೆ ಅದನ್ನು ಬೆಂಬಲಿಸುವಂತಹ ಕೆಲ ಮತೀಯವಾದಿಗಳು. ಹಾಗೆ ಈಗ ಸುಮ್ಮನೆ ಬಂದು ಚೇರ್ ಮೇಲೆ ಕೂತಿದ್ದಾನಲ್ಲ ಮೊಹಮ್ಮದ್ ಯೂನಿಸ್, ಆತನಿಗೂ ಕೂಡ ಏನು ಚುನಾವಣೆ ನಡೆಸೋದಕ್ಕೆ ಅಷ್ಟೆಲ್ಲ ಉತ್ಸಾಹ ಇದ್ದ ಹಾಗಿಲ್ಲ. ಆದರೆ ಅಂತಾರಾಷ್ಟ್ರೀಯ ಒತ್ತಡ ಇದೆ, ಆದಷ್ಟು ಬೇಗ ಚುನಾವಣೆಯನ್ನ ನಡೆಸಲೇಬೇಕು ಅಂತ. ಜೊತೆಗೆ ಬಾಂಗ್ಲಾದೇಶದಲ್ಲಿರುವಂತಹ ಕೆಲ ರಾಜಕೀಯ ಪಕ್ಷಗಳ ಒತ್ತಡವೂ ಕೂಡ ಜಾಸ್ತಿ ಇದೆ. ಹೀಗಾಗಿ ಫೆಬ್ರವರಿ 12ನೇ ತಾರೀಕು ಅದೇನೇ ಆದರೂ ಕೂಡ ಚುನಾವಣೆ ಮಾಡ್ತೀವಿ ಅಂತ ಮೊಹಮ್ಮದ್ ಯೂನಿಸ್ ಸರ್ಕಾರ ಹೇಳ್ತಾ ಇದೆ. ಅದಕ್ಕೆ ಬೇಕಾದಂತಹ ತಯಾರಿಗಳು ಕೂಡ ಆಗ್ತಾ ಇದ್ದಾವೆ. ಮಿತ್ರರೇ, ಬಾಂಗ್ಲಾದೇಶದಲ್ಲೂ ಕೂಡ ಭಾರತದಲ್ಲಿದ್ದಂತಹ ರಾಜಕೀಯ ಸ್ಥಿತಿಯೇ ಇದೆ. ಅಲ್ಲೂ ಕೂಡ ಮಲ್ಟಿ ಪಾರ್ಟಿ ಸಿಸ್ಟಮ್ ಇರುವಂತಹದ್ದು. ಆದರೆ ಭಾರತದಲ್ಲಿ ರಾಜಕೀಯ ಪಕ್ಷಗಳನ್ನು ಬ್ಯಾನ್ ಮಾಡುವಂತಹ ಸಂಸ್ಕೃತಿ ಇಲ್ಲ. ಮತೀಯವಾದಿ ಸಂಘಟನೆಗಳನ್ನು ಭಾರತದಲ್ಲಿ ಬ್ಯಾನ್ ಮಾಡ್ತಾರೆ, ಆದರೆ ರಾಜಕೀಯ ಪಕ್ಷಗಳನ್ನು ಬ್ಯಾನ್ ಮಾಡಿದಂತಹ ಉದಾಹರಣೆ ನಿಮಗೆ ಇತಿಹಾಸದಲ್ಲಿ ಸಿಗ್ಲಿಕ್ಕೆ ಇಲ್ವೇನೋ. ಬಾಂಗ್ಲಾದೇಶ ಹಾಗಲ್ಲ. ಅಲ್ಲಿ ರಾಜಕೀಯ ಪಕ್ಷಗಳನ್ನು ಅಲ್ಲಿನ ಸರ್ಕಾರಗಳು ಮನಸ್ಸಿಗೆ ಬಂದ ಹಾಗೆ ಬ್ಯಾನ್ ಮಾಡುವಂತಹ ಅಧಿಕಾರವನ್ನು ಹೊಂದಿದವೆ, ಮಾಡ್ತವೆ ಕೂಡ. ಈ ಹಿಂದೆ ಶೇಖ್ ಹಸೀನಾ ಜಮಾತೆ ಇಸ್ಲಾಮಿಯನ್ನ ಬ್ಯಾನ್ ಮಾಡಿದ್ರು. ಹಾಗೆ BNPಯ ಮೇಲೂ ಕೂಡ ನಿಷೇಧವನ್ನು ವಿಧಿಸಿದ್ರು. ಈಗ ಮೊಹಮ್ಮದ್ ಯೂನಿಸ್ ಅಧಿಕಾರಕ್ಕೆ ಬಂದು ಶೇಖ್ ಹಸೀನಾರ ಅವಾಮಿ ಲೀಗ್ ಅನ್ನೇ ನಿಷೇಧ ಮಾಡಿ ಹಾಕಿದ್ದಾರೆ. ಇಂತಹ ಒಂದು ವಿಚಿತ್ರ ಸನ್ನಿವೇಶದಲ್ಲಿ ಬಾಂಗ್ಲಾದೇಶದಲ್ಲಿ ಈ ಬಾರಿಯ ಚುನಾವಣೆ ನಡೀತಾ ಇದೆ. ಅಲ್ಲಿದ್ದಂತಹ ಪ್ರಮುಖ ರಾಜಕೀಯ ಪಕ್ಷವಾದಂತಹ ಅವಾಮಿ ಲೀಗ್ ಈ ಬಾರಿ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ತಾ ಇಲ್ಲ. ಮಿತ್ರರೇ, ಬಾಂಗ್ಲಾದಲ್ಲಿ ಒಟ್ಟು 52 ರಾಜಕೀಯ ಪಕ್ಷಗಳು ಈ ಬಾರಿ ಚುನಾವಣೆಯನ್ನ ಎದುರಿಸ್ತಾ ಇದ್ದಾವೆ. ಇದರಲ್ಲಿ ಬಹುತೇಕ ಪಕ್ಷಗಳು ಮೈತ್ರಿಕೂಟಗಳನ್ನು ಮಾಡಿಕೊಂಡು ಚುನಾವಣೆಗೆ ಕಂಟೆಸ್ಟ್ ಮಾಡ್ತಾ ಇದ್ದಾವೆ. ಒಟ್ಟು 6 ಮೈತ್ರಿಕೂಟಗಳು ನಿರ್ಮಾಣ ಆಗಿದ್ದಾವೆ. ಮೊದಲನೇದಾಗಿ BNP+, ಈ ತಾರಿಕ್ ರೆಹಮಾನ್ ಇದಾರಲ್ಲ, ಖಾಲಿದಾ ಜಿಯಾ ಮಗ, ಅವರ ಪಕ್ಷವಾದಂತಹ BNP ಒಂದು ಅಲಯನ್ಸ್ ಮಾಡಿಕೊಂಡಿದೆ. ಅದರಲ್ಲಿ 10 ರಾಜಕೀಯ ಪಕ್ಷಗಳಿದ್ದಾವೆ. ಆದರೆ ಈ ಮೈತ್ರಿಕೂಟದಲ್ಲಿ BNPಯೇ ನೇತೃತ್ವವನ್ನು ವಹಿಸಿರುವಂತಹದ್ದು. ಹೀಗಾಗಿ ಬಾಂಗ್ಲಾದೇಶದ 300 ಕ್ಷೇತ್ರಗಳ ಪೈಕಿ 288 ಕ್ಷೇತ್ರಗಳಲ್ಲಿ BNP ಸ್ಪರ್ಧೆ ಮಾಡ್ತಾ ಇದೆ. ಉಳಿದಂತಹ 9 ರಾಜಕೀಯ ಪಕ್ಷಗಳಿಗೆ 1-2 ಸೀಟುಗಳನ್ನು ಮಾತ್ರ ಬಿಟ್ಟುಕೊಡಲಾಗಿದೆ. ಅದೇ ರೀತಿಯಾಗಿ ಈ ಬಾರಿ ಚುನಾವಣೆ ಎದುರಿಸ್ತಾ ಇರುವಂತಹ ಇನ್ನೊಂದು ಪ್ರಮುಖ ಮೈತ್ರಿಕೂಟ ಅಂತಂದ್ರೆ ಲೈಕ್ ಮೈಂಡೆಡ್ 11 ಪಾರ್ಟೀಸ್ ಅಂತ. ಈ ಕೂಟದ ನೇತೃತ್ವವನ್ನು ವಹಿಸಿಕೊಂಡಿರುವಂತಹದ್ದು ಬಾಂಗ್ಲಾದೇಶದ ಜಮಾತೆ ಇಸ್ಲಾಮಿ. ಜಮಾತೆ ಇಸ್ಲಾಮಿ 215 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. ಎರಡನೇದಾಗಿ ನಹೀದ್ ಇಸ್ಲಾಂನ NCP ಪಕ್ಷ ಇದೆಯಲ್ಲ, ನ್ಯಾಷನಲ್ ಸಿಟಿಸನ್ಸ್ ಪಾರ್ಟಿ, ಇವರೊಂದು 30 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ.
ಇನ್ನುಳಿದಂತೆ ನ್ಯಾಷನಲ್ ಡೆಮಾಕ್ರೆಟಿಕ್ ಫ್ರಂಟ್ ಅನ್ನುವಂತಹ ಒಂದು ಕೂಟ ಇದೆ, ಅದರಲ್ಲಿ 6 ರಾಜಕೀಯ ಪಕ್ಷಗಳಿದ್ದಾವೆ. ಜೊತೆಗೆ DUF ಅನ್ನುವಂತಹ ಕೂಟ ಇದೆ, ಅದರಲ್ಲಿ 11 ರಾಜಕೀಯ ಪಕ್ಷಗಳಿದ್ದಾವೆ. ಹಾಗೆ GSA ಅನ್ನುವಂತಹ 3 ಪಕ್ಷಗಳ ಒಂದು ಕೂಟ ಇದೆ. ಗ್ರ್ಯಾಂಡ್ ಅಲಯನ್ಸ್ ಅನ್ನುವಂತಹ ಒಂದು ಕೂಟದಲ್ಲಿ 5 ರಾಜಕೀಯ ಪಕ್ಷಗಳಿದ್ದಾವೆ. ಇದು ಯಾವ ಮೈತ್ರಿಕೂಟದಲ್ಲೂ ಇಲ್ಲದಂತಹ 6 ರಾಜಕೀಯ ಪಕ್ಷಗಳು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾ ಇದ್ದಾವೆ. ಇಷ್ಟೆಲ್ಲ ರಾಜಕೀಯ ಪಕ್ಷಗಳು ಈ ಬಾರಿಯ ಬಾಂಗ್ಲಾ ಚುನಾವಣೆಯಲ್ಲಿ ಇದ್ರೂ ಕೂಡ ಪ್ರಮುಖವಾಗಿ ಸ್ಪರ್ಧೆ ಇರುವಂತಹದ್ದು ಲೈಕ್ ಮೈಂಡೆಡ್ 11 ಪಾರ್ಟೀಸ್ ವರ್ಸಸ್ BNP, ಅಂದರೆ ಜಮಾತೆ ಇಸ್ಲಾಮಿ ವರ್ಸಸ್ BNPಯ ನಡುವೆ. ಜಮಾತೆ ಇಸ್ಲಾಮಿ ಈ ಬಾರಿ ಅಧಿಕಾರಕ್ಕೆ ಬರಲೇಬೇಕು, ಬಾಂಗ್ಲಾದೇಶದಲ್ಲಿ ಕಟ್ಟರ್ಪಂಥೀಯ ಸರ್ಕಾರವನ್ನು ಸ್ಥಾಪಿಸಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರಿಗೆ ದೊಡ್ಡ ಬಲ ಕೊಟ್ಟಿದ್ದೇನು ಕೇಳಿದ್ರೆ ಈ NCP ಜೊತೆಗೆ ಸೇರಿಕೊಂಡಿರುವಂತಹದ್ದು. ಈ NCP ಯಾವುದು ಅಂತ ನಿಮಗೆಲ್ಲ ಗೊತ್ತಿರಬಹುದು. ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ವಿರುದ್ಧ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡಿ ಆ ಸರ್ಕಾರವನ್ನು ಕೊನೆಗೊಳಿಸಿದಂತಹ ಒಂದು ಸ್ಟೂಡೆಂಟ್ ವಿಂಗ್ ಇತ್ತಲ್ಲ, ಅವರೆಲ್ಲ ಸೇರಿಕೊಂಡು ನಿರ್ಮಾಣ ಮಾಡಿದಂತಹದ್ದೇ NCP ಪಕ್ಷ. ಈ NCP ಈ ಬಾರಿ ಜಮಾತೆ ಇಸ್ಲಾಮಿಯ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಂಡಿತ್ತು. ಈ ಕಾರಣದಿಂದಾಗಿ ಜಮಾತೆ ಇಸ್ಲಾಮಿಗೆ ಅನ್ನಿಸ್ತಾ ಇತ್ತು ಈ ಬಾರಿ ನಾವು ಅಧಿಕಾರಕ್ಕೆ ಬಂದರೂ ಬರಬಹುದು ಅಂತ. ಈ ರೀತಿಯ ಸನ್ನಿವೇಶದಲ್ಲಿ ಬಾಂಗ್ಲಾದೇಶದ EASO ಅನ್ನುವಂಥ ಒಂದು ಪ್ರೈವೇಟ್ ಏಜೆನ್ಸಿ ಬಾಂಗ್ಲಾದಾದ್ಯಂತ ಒಂದು ಸರ್ವೆಯನ್ನ ಕಂಡಕ್ಟ್ ಮಾಡಿತ್ತು. ಬಾಂಗ್ಲಾದೇಶದ 300 ಕ್ಷೇತ್ರಗಳಲ್ಲೂ ಕೂಡ ಈ ಸರ್ವೆಯನ್ನ ನಡೆಸಲಾಗಿದೆ. ಒಟ್ಟು 20,495 ಜನರನ್ನ ಸಂದರ್ಶನವನ್ನ ಕೂಡ ಮಾಡಲಾಗಿದೆ. ಈ ಸಮೀಕ್ಷೆಯ ಔಟ್ಕಮ್ ಏನು ಕೇಳಿದ್ರೆ ಬಾಂಗ್ಲಾದೇಶದ 70% ಜನ BNP ಪಕ್ಷವನ್ನ ಬೆಂಬಲಿಸ್ತಾ ಇದ್ದಾರೆ. ಅಂದ್ರೆ ಅವರೆಲ್ಲರೂ ಕೂಡ ತಾರಿಕ್ ರೆಹಮಾನ್ ಅವರನ್ನ PM ಆಗಿ ನೋಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. 70% ಜನ BNPಗೆ ವೋಟ್ ಹಾಕ್ತಾರೆ ಹೀಗಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಜೊತೆಗೆ ಜಮಾತೆ ಇಸ್ಲಾಮಿಗೆ ಕೇವಲ 19% ಜನರ ಬೆಂಬಲ ಮಾತ್ರ ಇದೆ. ಹಾಗೆ ಅವರ ಜೊತೆಗೆ ಕೈ ಜೋಡಿಸಿರುವಂತಹ ಈ NCP ಪಕ್ಷಕ್ಕೆ ಕೇವಲ 2.6% ಜನ ಮಾತ್ರ ಬೆಂಬಲಿಸ್ತಾ ಇದ್ದಾರೆ. ಅಲ್ಲಿಗೆ ಮಿತ್ರರೇ, ನೀವು ಸ್ಪಷ್ಟವಾಗಿ ಒಂದು ವಿಚಾರವನ್ನು ಅರ್ಥ ಮಾಡ್ಕೊಳ್ಬಹುದು. ಈ ಚುನಾವಣಾ ರಿಸಲ್ಟ್ ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗಿರಬಹುದು. BNP ಅಧಿಕಾರಕ್ಕೆ ಬರುವಂತಹದ್ದು ಬಹುತೇಕ ಪಕ್ಕಾ ಆಗಿದೆ. ಜೊತೆಗೆ ಈ ಹಿಂದೆ ಶೇಖ್ ಹಸೀನಾರನ್ನ ದೇಶದಿಂದ ಓಡಿಸಿದ್ರಲ್ಲ, ಬಹಳ ದೊಡ್ಡ ಆಂದೋಲನವೇ ಆಗೋಯ್ತಲ್ಲ. ಆ ಸಂದರ್ಭದಲ್ಲಿ ಇಡೀ ಬಾಂಗ್ಲಾದ ಮನಸ್ಥಿತಿ ಹಾಗಿಲ್ಲ. ಇಡೀ ಬಾಂಗ್ಲಾದೇಶ ಶೇಖ್ ಹಸೀನಾ ವಿರುದ್ಧ ಇಲ್ಲ ಅಂತ ನಾನು ಕೂಡ ನಿಮಗೆ ಹೇಳಿದ್ದೆ. ಅದು ಈ ಸಮೀಕ್ಷೆಯಲ್ಲೇ ನಿಮಗೆ ಪ್ರೂವ್ ಆಗ್ತಾ ಇದೆ. ಹೇಗೆ ಕೇಳಿದ್ರೆ, ಒಂದು ವೇಳೆ ಶೇಖ್ ಹಸೀನಾ ವಿರುದ್ಧವಾಗಿ ಅಷ್ಟೊಂದು ಜನರ ಆಕ್ರೋಶ ಇದ್ದು ಆದಂತಹ ಕ್ರಾಂತಿಯನ್ನ ಬಾಂಗ್ಲಾದ ಜನ ಒಪ್ಪಿದ್ದೇ ಆಗಿದ್ರೆ ಈ ಬಾರಿಯ ಚುನಾವಣೆಯಲ್ಲಿ NCP ಮತ್ತು ಜಮಾತೆ ಇಸ್ಲಾಮಿಯ ಮೈತ್ರಿಕೂಟ ಇದೆಯಲ್ಲ, ಇದಕ್ಕೆ ಬಹುಮತ ಬರಬೇಕಾಗಿತ್ತು. ಈ ಸಮೀಕ್ಷೆಯ ಆಧಾರದಲ್ಲೇ ನೋಡೋದಾದ್ರೆ ಅವರಿಗೆ ಕೇವಲ ಸಿಗ್ತಾ ಇರುವಂತಹ ಬೆಂಬಲ 20-21% ಮಾತ್ರ. ಅಂದ್ರೆ ಬಾಂಗ್ಲಾದೇಶದ ಬಹುಸಂಖ್ಯಾತರು ಇಂತಹ ಕ್ರಾಂತಿಯನ್ನ ಬಯಸಿರಲಿಲ್ಲ. ಅವರು ಬಾಂಗ್ಲಾದೇಶದ ಅಭಿವೃದ್ಧಿ ಹಾದಿಯನ್ನ ಬಯಸಿದ್ರು. ಆದ್ರೆ ಈ ಜಮಾತೆ ಇಸ್ಲಾಮಿ ಮತ್ತು NCPಯ ಮೈಂಡ್ ಸೆಟ್ ಇದೆಯಲ್ಲ, ಇವರು ಕಟ್ಟರ್ ಬಾಂಗ್ಲಾವನ್ನ ನಿರ್ಮಾಣ ಮಾಡೋದಕ್ಕೋಸ್ಕರವಾಗಿ ಇಂತಹದೊಂದು ಕ್ರಾಂತಿಯನ್ನ ರೂಪಿಸಿದ್ರು. ಇದು ಈ ಸಮೀಕ್ಷೆಯಲ್ಲೇ ಗೊತ್ತಾಗ್ತಾ ಇದೆ. ಸಹಜವಾಗಿ ಈ ಸಮೀಕ್ಷೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ಭಾರತೀಯರು ಕೂಡ ಸ್ವಲ್ಪ ನಿಟ್ಟುಸಿರು ಬಿಡಬಹುದು. ಯಾಕೆ ಅಂತಂದ್ರೆ BNP ಅಧಿಕಾರಕ್ಕೆ ಬರುತ್ತೆ ಅಂತ ನಮ್ಮ ಸರ್ಕಾರ ಮೊದಲೇ ಗ್ರಹಿಸಿತ್ತು. ಹೀಗಾಗಿ ಅವರ ಜೊತೆಗೆ ಎಂಗೇಜ್ ಆಗೋದಕ್ಕೆ ಭಾರತವು ಕೂಡ ಒಂದಷ್ಟು ಪ್ರಯತ್ನವನ್ನ ಮಾಡಿದೆ. ನಿಮಗೆಲ್ಲ ಗೊತ್ತೇ ಇದೆ, ತಾರಿಕ್ ರೆಹಮಾನ್ ಇಂಗ್ಲೆಂಡ್ನಿಂದ ಬಾಂಗ್ಲಾದೇಶಕ್ಕೆ ವಾಪಸ್ಸಾಗಿದ್ದನ್ನ ಭಾರತ ಸ್ವಾಗತ ಮಾಡಿತ್ತು. ಅದಾದ ಬಳಿಕ ಖಾಲಿದಾ ಜಿಯಾ ತೀರ್ಕೊಂಡ್ರು. ಆ ಸಂದರ್ಭದಲ್ಲೂ ಕೂಡ ಭಾರತದ ವಿದೇಶಾಂಗ ಸಚಿವ S ಜೈಶಂಕರ್ ಬಾಂಗ್ಲಾದೇಶಕ್ಕೆ ಹೋಗಿದ್ರು. ಅವರ ಅಂತ್ಯಕ್ರಿಯೆಯಲ್ಲೂ ಕೂಡ ಭಾಗಿಯಾದ್ರು. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಂತಾಪ ಪತ್ರವನ್ನ ತಾರಿಕ್ ರೆಹಮಾನ್ಗೆ ಕಳುಹಿಸಿಕೊಟ್ಟಿದ್ರು. ಅಂದ್ರೆ ಭಾರತ ಪರೋಕ್ಷವಾಗಿ BNP ಪಕ್ಷವನ್ನ ವೆಲ್ಕಮ್ ಮಾಡಿದೆ. ನೀವು ಅಧಿಕಾರಕ್ಕೆ ಬಂದಿದ್ದೆ ಆದರೆ ನಮ್ಮ ಸಹಕಾರ ಇರುತ್ತೆ ಅನ್ನೋದನ್ನ ಭಾರತ ಕ್ಲಿಯರ್ ಆಗಿ ಇಂಡಿಕೇಟ್ ಮಾಡಿದೆ. ಅದೇ ರೀತಿಯಾಗಿ ಬಾಂಗ್ಲಾದೇಶದ BNP ಪಕ್ಷದಿಂದಲೂ ಕೂಡ ಭಾರತ ಸರ್ಕಾರಕ್ಕೆ ಒಂದಷ್ಟು ಭರವಸೆಗಳು ಸಿಕ್ಕಿದೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಡಿಸೆಂಬರ್ 25ನೇ ತಾರೀಕು ತಾರಿಕ್ ರೆಹಮಾನ್ ಬಾಂಗ್ಲಾದೇಶಕ್ಕೆ ಎಂಟ್ರಿ ಕೊಟ್ಟರು. ಅದಾದ ಬಳಿಕ ಬಾಂಗ್ಲಾದೇಶದಿಂದ ಭಾರತ ವಿರೋಧಿ ಹೇಳಿಕೆಗಳು ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗಿದ್ದಾವೆ. ಜೊತೆಗೆ ಅತ್ಯಂತ ಮುಖ್ಯವಾಗಿ ಶೇಖ್ ಹಸೀನಾರನ್ನ ಬಾಂಗ್ಲಾದೇಶಕ್ಕೆ ಹಸ್ತಾಂತರ ಮಾಡಬೇಕು ಅನ್ನುವಂಥ ವಾದ ಇತ್ತಲ್ಲ, ಅದೂ ಸಹ ಧ್ವನಿ ಕಳೆದುಕೊಂಡಿದೆ. ಜೊತೆಗೆ ತಾರಿಕ್ ರೆಹಮಾನ್ ಬಾಂಗ್ಲಾದೇಶಕ್ಕೆ ಎಂಟ್ರಿ ಆಗ್ತಿದ್ದ ಹಾಗೆ ನಾನು ಹಿಂದೂ, ಕ್ರಿಶ್ಚಿಯನ್, ಬೌದ್ಧ, ಸಿಖ್ ಇವರೆಲ್ಲರನ್ನು ಒಳಗೊಂಡಂತಹ ಬಾಂಗ್ಲಾದೇಶವನ್ನು ನಿರ್ಮಾಣ ಮಾಡ್ತೀನಿ, ಆ ರೀತಿಯಾದಂತಹ ಪ್ಲಾನ್ ನನ್ನ ಬಳಿಯಲ್ಲಿದೆ ಅಂತ ಘೋಷಣೆ ಮಾಡಿದ್ರು. ಇದೆಲ್ಲವೂ ಕೂಡ BNP ಕಡೆಯಿಂದ ಭಾರತಕ್ಕೆ ಸಿಕ್ಕಂತಹ ಭರವಸೆ. ಇದಕ್ಕೆ ಪೂರಕವಾಗಿ ಈಗ ಸಮೀಕ್ಷೆಯೂ ಕೂಡ ಹೇಳ್ತಾ ಇದೆ ಬಾಂಗ್ಲಾದೇಶದ 70% ಜನ BNPಯನ್ನ ಬೆಂಬಲಿಸ್ತಾರೆ. BNP ಮೈತ್ರಿಕೂಟವೇ ಅಧಿಕಾರಕ್ಕೆ ಬರುತ್ತೆ ಅಂತ. ಮಿತ್ರರೇ, ನಾನು ಈ ಹಿಂದೆಯೂ ಕೂಡ ನಿಮಗೆ ಹೇಳಿದ್ದೆ, BNPಯ ಟ್ರ್ಯಾಕ್ ರೆಕಾರ್ಡ್ ಇದುವರೆಗೂ ಕೂಡ ಭಾರತದ ಪರವಾಗಿಲ್ಲ. ಅವರು ಈ ಹಿಂದೆ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಭಾರತ ವಿರೋಧಿಯಾಗಿ ನಡೆದುಕೊಂಡಿದ್ದಾರೆ. ಅವರು ಪ್ರೋ ಚೈನಾ ಆಗಿದ್ರು, ಪ್ರೋ ಪಾಕಿಸ್ತಾನ ಆಗಿದ್ರು. ಅದಕ್ಕೆ ಕಾರಣ ಏನು ಕೇಳಿದ್ರೆ ಜಮಾತೆ ಇಸ್ಲಾಮಿ BNPಯ ಜೊತೆಗೆ ಕೈ ಜೋಡಿಸಿತ್ತು. ಆದರೆ ಈಗ ಜಮಾತೆ ಇಸ್ಲಾಮಿಯ ಮುಲಾಜಿನಲ್ಲಿ BNP ಇಲ್ಲ, ಇವರು ಸ್ವತಂತ್ರರಾಗಿದ್ದಾರೆ, ಇವರದ್ದೇ ಬೇರೆ ಮೈತ್ರಿಕೂಟ. ಜಮಾತೆ ಇಸ್ಲಾಮಿ ಈಗ BNPಯ ಎದುರಾಳಿ. ಇದೇ ಕಾರಣದಿಂದ ಭಾರತಕ್ಕೂ ಸಹ BNPಯ ಬಗ್ಗೆ ಒಂದು ಸಣ್ಣ ನಿರೀಕ್ಷೆ ಇದೆ. ಅದಕ್ಕೆ ಪೂರಕವಾದಂತಹ ಸುದ್ದಿ ಬಾಂಗ್ಲಾದೇಶದಿಂದ ಬರ್ತಾ ಇದೆ.
ಇದರ ಜೊತೆಗೆ ಇನ್ನೊಂದು ಡೆವಲಪ್ಮೆಂಟ್ ವಿಚಾರವನ್ನು ಕೂಡ ನಿಮಗೆ ಹೇಳಲೇಬೇಕು. ಅದೇನು ಕೇಳಿದ್ರೆ, ಬಾಂಗ್ಲಾದೇಶದಲ್ಲಿ ಉಸ್ಮಾನ್ ಹಾದಿ ಅನ್ನುವಂಥ ಇನ್ಕಿಲಾಬ್ ಮೋರ್ಚಾದ ಮೂಲಭೂತವಾದಿ ಒಬ್ಬ ಗುಂಡೇಟಿಗೆ ಬಲಿಯಾದ್ನಲ್ಲ, ಅದಾಗ್ತಿದ್ದ ಹಾಗೆ ಬಾಂಗ್ಲಾದೇಶದಿಂದ ಭಾರತದ ಕಡೆಗೆ ಬೊಟ್ಟು ಮಾಡುವಂತಹ ಕೆಲಸ ಆಗ್ತಾ ಇತ್ತು. ಈತನನ್ನು ಕೊಲ್ಲಿಸಿದ್ದು ಭಾರತದವರು, ಈತನನ್ನು ಕೊಂದವರು ಭಾರತಕ್ಕೆ ಪರಾರಿಯಾಗಿದ್ದಾರೆ, ಇದರ ಹಿಂದೆ ಭಾರತದ ಷಡ್ಯಂತ್ರ ಇದೆ. ಈ ರೀತಿಯಾಗಿ ಭಾರತವನ್ನು ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸುವಂಥ ಒಂದು ಪ್ರಯತ್ನ ನಡೀತಾ ಇತ್ತು. ಒಂದು ಹಂತದಲ್ಲಿ ಬಾಂಗ್ಲಾದ ಪೊಲೀಸರು ಕೂಡ ಇದೇ ರೀತಿಯ ಹೇಳಿಕೆಗಳನ್ನು ಕೊಡೋದಕ್ಕೆ ಶುರು ಮಾಡಿದರು. ಆದರೆ ಈಗ ಈತನ ಹತ್ಯೆಯ ಕುರಿತಾದಂಥ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಅದರಲ್ಲಿ ಏನು ಹೇಳಲಾಗಿದೆ ಕೇಳಿದ್ರೆ, ಈ ಉಸ್ಮಾನ್ ಹಾದಿಯ ಹತ್ಯೆಗೆ ಯೋಜನೆ ರೂಪಿತವಾಗಿದ್ದು ಸಿಂಗಪುರದಲ್ಲಿ ನೆಲೆಸಿರುವಂಥ ಬಾಂಗ್ಲಾದೇಶದ ಮೂಲದವರೇ ಹತ್ಯೆಗೆ ಯೋಜನೆಯನ್ನು ರೂಪಿಸಿದ್ರು. ಆ ಪ್ಲಾನ್ ಪ್ರಕಾರವಾಗಿ ಎಕ್ಸಿಕ್ಯೂಟ್ ಆಗಿದೆ. ಅದರಲ್ಲಿ ತೆಹಜುಲ್ಲಾ ಇಸ್ಲಾಂ ಅನ್ನುವಂಥ ಒಬ್ಬ ಕೌನ್ಸಿಲರ್ ಕೂಡ ಇದ್ದಾನೆ. ಒಟ್ಟು 17 ಜನರ ತಂಡ ಪ್ಲಾನ್ ಮಾಡಿ ಈ ಮರ್ಡರ್ ಮಾಡಿಸಿದೆ ಅಂತೇಳಿ ಬಾಂಗ್ಲಾದ ಪೊಲೀಸರು FIRನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮಿತ್ರರೇ, ಮೂರ್ಖ ಬಾಂಗ್ಲಾದೇಶದವರು ಭಾರತದ ಕಡೆಗೆ ಬೊಟ್ಟು ಮಾಡ್ತಾ ಇದ್ರು. ಆ ಉಸ್ಮಾನ್ ಹಾದಿಯನ್ನ ಭಾರತ ಕೊಲ್ಲಿಸಿದೆ ಅಂತ. ಮಿತ್ರರೇ, ಭಾರತಕ್ಕೆ ಮಾಡೋದಕ್ಕೆ ಬೇರೆ ಏನು ಕೆಲಸ ಇಲ್ವಾ? ಉಸ್ಮಾನ್ ಹಾದಿಗೂ ಭಾರತಕ್ಕೂ ಏನು ಸಂಬಂಧ? ಆತ ಒಬ್ಬ ಕುನ್ನಿಯಾಗಿದ್ದ, ಭಾರತದ ಬಗ್ಗೆ ಮಾತನಾಡ್ತಾ ಇದ್ದ ಅಷ್ಟೇ. ಹಾಗೆ ಭಾರತ ವಿರೋಧಿಗಳನ್ನೆಲ್ಲ ಭಾರತ ಟಾರ್ಗೆಟ್ ಮಾಡಿ ಹತ್ಯೆ ಮಾಡೋದಾದ್ರೆ ಲಕ್ಷ ಅಲ್ಲ, ಕೋಟಿ ಸಂಖ್ಯೆಯಲ್ಲಿ ಮಾಡಬೇಕು. ಭಾರತದ ಒಳಗೆ ದೇಶದ್ರೋಹಿಗಳು ಕೋಟ್ಯಾಂತರ ಸಂಖ್ಯೆಯಲ್ಲಿ ಇರಬಹುದೇನೋ. ಸುಮ್ಮನೆ ಆ ಘಟನೆಗೂ ಭಾರತಕ್ಕೂ ಲಿಂಕ್ ಮಾಡಿಬಿಟ್ಟು ಬಾಂಗ್ಲಾದೇಶದಲ್ಲಿರುವಂತಹ ಅಮಾಯಕ ಹಿಂದೂಗಳನ್ನು ಟಾರ್ಗೆಟ್ ಮಾಡಿದ್ರು. ಬಿಡಿ, ಬಾಂಗ್ಲಾದೇಶದಲ್ಲಿ ಏನೇ ಆದರೂ ಕೂಡ ಬಲಿಯಾಗುವಂಥದ್ದು ಅಲ್ಲಿನ ಹಿಂದೂಗಳೇ. ಆ ಪರಿಸ್ಥಿತಿ ಏನೋ ಬದಲಾಗುತ್ತೆ ಅಂತ ನನಗನ್ಸಲ್ಲ. ಆದರೆ ಬಾಂಗ್ಲಾದೇಶದಲ್ಲಿ BNP ಅಧಿಕಾರಕ್ಕೆ ಬರುತ್ತೆ, ಒಂದು ಸ್ಟೇಬಲ್ ಆದಂತಹ ಸರ್ಕಾರ ರಚನೆ ಆಗುವಂಥ ಸಾಧ್ಯತೆಗಳಿದ್ದಾವೆ ಅಂತ ಈ ಸಮೀಕ್ಷೆ ಹೇಳ್ತಾ ಇರುವಂಥದ್ದು ಸ್ವಲ್ಪ ಸಮಾಧಾನಕರ ವಿಷಯ ಅಷ್ಟೇ. ಮಿತ್ರರೇ, ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.